ಇನ್ನು ದಾವಣಗೆರೆ ಜಿಲ್ಲಾಸ್ಪತ್ರೆಯ ಅವ್ಯವಸ್ಥೆ ಇದು. ಈ ಅವ್ಯವಸ್ಥೆ ಹೇಳೋರಿಲ್ಲ ಕೇಳೋರಿಲ್ಲ ಎನ್ನುವಂತಹ ಪರಿಸ್ಥಿತಿ. ವಾರ್ಡ್ಗಳಲ್ಲಿ ಅಳವಡಿಸಿದ್ದ ಆಕ್ಸಿಜನ್ ಪೈಪ್ಗಳೇ ಕಳುವಾಗ್ತಾ ಇರೋದು. ರೋಗಿಗಳ ಬಗ್ಗೆ ಆಸ್ಪತ್ರೆಯವರಿಗೆ ಸ್ವಲ್ಪವೂ ಕೂಡ ಕಾಳಜಿ ಬೇಡವಾ? ಜಿಲ್ಲಾಸ್ಪತ್ರೆಯ ವಾರ್ಡ್ ನಂಬರ್ 203, 204ರಲ್ಲಿ ಕಳ್ಳತನ ನಡೆದಿದೆ. ಆಕ್ಸಿಜನ್, ವ್ಯಾಕ್ಯೂಮ್, ಮೆಡಿಕಲ್ ಏರ್ ಬಾರ್ ಪೈಪ್ಗಳ ಕಳ್ಳತನ ಆಗಿದೆ. 20 ಹಾಸಿಗೆಗಳಿಗೆ ಅಳವಡಿಸಿದ್ದಂತಹ ಪೈಪ್ಗಳನ್ನು ಕಿಡಿಗೇಡಿಗಳು ಕದ್ದು ಎಸ್ಕೇಪ್ ಆಗಿದ್ದಾರೆ. ಕಟ್ಟಡ ದುರಸ್ತಿಯ ಹಿನ್ನೆಲೆಯಲ್ಲಿ ರೋಗಿಗಳು ಬೇರೆ ಕಡೆಗೆ ಸ್ಥಳಾಂತರಗೊಂಡಿದ್ದಾರೆ. ರೋಗಿಗಳು ಇಲ್ಲದೆ ಇರೋದನ್ನೇ ಬಂಡವಾಳ ಮಾಡಿಕೊಂಡಂತಹ ಕಳ್ಳರು ತಮ್ಮ ಕೈಚಳಕವನ್ನ ತೋರಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿಯಿಂದಲೇ ಕಳ್ಳತನ ಆಗಿದೆ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾ ಸರ್ಜನ್. ಜುಲೈ ಅಥವಾ 27 ಆ 2 ದಿವಸಗಳ ಮಧ್ಯದಲ್ಲಿ ನಮ್ಮ ಆಸ್ಪತ್ರೆಯ 203ನೇ ನಂಬರ್ ವಾರ್ಡ್ನಲ್ಲಿ ಅದರಲ್ಲಿ ಯಾವುದೇ ಪೇಷಂಟ್ಗಳನ್ನು ನಾವು ಹಾಕಿರಲಿಲ್ಲ. ಕಟ್ಟಡ ದುರಸ್ತಿಯಲ್ಲಿದೆ ಅಂತ ಅಲ್ಲಿ ನಾವು ರೋಗಿಗಳನ್ನು ಸ್ಥಳಾಂತರ ಮಾಡಿದ್ವಿ. ಆ ವಾರ್ಡ್ನಲ್ಲಿ ಸುಮಾರು 20 ಹಾಸಿಗೆಗಳಿಗೆ ಆಗ್ತಕ್ಕಂಥ ಆಕ್ಸಿಜನ್ ಪೈಪ್ಲೈನನ್ನು ಯಾರೋ ಕಿಡಿಗೇಡಿಗಳು ಕದ್ದು ತಗೊಂಡೋಗಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಬಡಾವಣೆ ಸ್ಟೇಷನ್ನಲ್ಲಿ ದೂರನ್ನು ದಾಖಲು ಮಾಡಿದ್ದೀವಿ. ಪೊಲೀಸರು ಯಾರು ತಗೊಂಡಿದ್ದಾರೆ ಅಂತ ಅವರ ಸುಳಿವು ಸಿಕ್ಕಿದೆ ಅಂತ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ ಕ್ರಮ ಪೊಲೀಸ್ ಇಲಾಖೆಯಿಂದ ತನಿಖೆಯಾಗಿ ಮುಂದಿನ ಕ್ರಮ ನಾವು ಮಾಡ್ತೀವಿ. ಯಾರೋ ನಮ್ಮ ವರ್ಕರ್ಸೇ ಮಾಡಿರೋಂಥ ಶಂಕೆ ಇದೆ. 2ನೇ ಬಾರಿಯಲ್ಲಿ ಇದರಲ್ಲಿ ಮೊದಲನೇ ಸರಿ ನಾವು ಇಷ್ಟು ಮಟ್ಟದಲ್ಲಿ ಆಗಿರೋಂಥದ್ದು. ಸಣ್ಣ ಪುಟ್ಟ ಥೆಫ್ಟ್ ಆಗ್ತಿರ್ತೇವೆ. ನಮ್ಮ ಹಂತದಲ್ಲಿ ನಾವು ಕ್ರಮ ಮಾಡಿದ್ದೀವಿ. ದಾವಣಗೆರೆ ಚಿಗಟೇರಿ ಜಿಲ್ಲಾಸ್ಪತ್ರೆಯಲ್ಲಿ ಆಡಳಿತ ಮಂಡಳಿಯ ನಿರ್ಲಕ್ಷ್ಯದ ಪರಮಾವಧಿ ಮೀರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚೆಗಷ್ಟೇ ಆಪರೇಷನ್ ಥಿಯೇಟರ್ನಲ್ಲಿ ಒಂದು ಬ್ಲಾಸ್ಟ್ ಆಗಿತ್ತು. ಇದಾದ ಬಳಿಕ ಈಗ ಆಕ್ಸಿಜನ್ ಪೈಪ್ಗಳ ಕಳ್ಳತನವಾಗಿರುವಂಥದ್ದು. ಸದ್ಯ ನಾನು ಚಿಗಟೇರಿ ಜಿಲ್ಲಾಸ್ಪತ್ರೆಯ 202 ಮತ್ತು 203 ವಾರ್ಡ್ನಲ್ಲಿದ್ದೀನಿ. ಏನು ಈ ವಾರ್ಡ್ಗಳನ್ನು ಬೇರೆ ಕಟ್ಟಡಕ್ಕೆ ಸ್ಥಳಾಂತರವನ್ನು ಮಾಡಲಾಗಿತ್ತು. ಈ ವಾರ್ಡ್ಗಳಲ್ಲಿನ ಆಕ್ಸಿಜನ್ ಪೈಪನ್ನು ಕಳ್ಳತನವನ್ನು ಮಾಡಿದ್ದಾರೆ. ಆಕ್ಸಿಜನ್ ಪೈಪು ಮತ್ತು ಮೆಡಿಕಲ್ ಏರ್ ಪೈಪು ಮತ್ತು ವ್ಯಾಕ್ಯೂಮ್ ಪೈಪಿನ ಇರುತ್ತೆ. ಆ ಪೈಪ್ಗಳ ಕಳ್ಳತನವನ್ನು ಮಾಡಿರುವಂಥದ್ದು. 203 ಮತ್ತು 204 ಲಕ್ಷಾಂತರ ಮೌಲ್ಯ ಆಗುತ್ತೆ. ಇದು ಅಂದರೆ ಕೆಜಿಗೆ ಸುಮಾರು 900 ರೂಪಾಯಿ ಏನೋ ಆಗುತ್ತೆ ಅಂತ ಹೇಳ್ತಾರೆ, ಮಾರುಕಟ್ಟೆಯ ಮೌಲ್ಯ ಇರುವಂಥದ್ದು. ಏನು ಈ ವಾರ್ಡ್ನಲ್ಲಿದ್ದಂತಹ ಇಲ್ಲಿ ನೋಡ್ಬೋದು ದೃಶ್ಯದಲ್ಲಿ, ಇದು ಆಕ್ಸಿಜನು ಮತ್ತು ಇದು ವ್ಯಾಕ್ಯೂಮು ಮತ್ತು ಈ ರೀತಿ ಪೈಪ್ಗಳು 3 ಪೈಪ್ಗಳಿರುತ್ತೆ. ಆ 3 ಪೈಪ್ಗಳನ್ನು ಇಲ್ಲಿ ವಾರ್ಡ್ನಲ್ಲಿದ್ದಂತಹ ಪೈಪ್ಗಳನ್ನು ಕಳ್ಳತನವನ್ನು ಮಾಡಿಕೊಂಡು ಹೋಗಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರದ ತೆರಿಗೆ ದುಡ್ಡು ಯಾವ ರೀತಿ ಪೋಲಾಗ್ತಿದೆ ಎಂಬುದಕ್ಕೆ ಒಂದು ರೀತಿ ಸ್ಪಷ್ಟ ನಿದರ್ಶನ. ಈ ಹಳೆಯದಾದ ಕಟ್ಟಡವನ್ನು ಸ್ಥಳಾಂತರ ಮಾಡಬೇಕು ಅಂತ ಮತ್ತೆ ಬೇರೆ ಕಟ್ಟಡವನ್ನು ನಿರ್ಮಾಣ ಮಾಡಲು ಸರ್ಕಾರದ ಮಟ್ಟದಲ್ಲಿ ಸಿದ್ಧತೆಯೂ ಸಹ ನಡೆದಿದೆ. ಆದರೆ ಈ ಹಳೆಯ ಕಟ್ಟಡದಲ್ಲಿರುವಂತಹ ಈ ವೈದ್ಯಕೀಯ ಸಲಕರಣೆಗಳನ್ನು ಯಾವ ರೀತಿ ಕಳ್ಳತನವಾಗ್ತಿದೆ ಅಂತ ನೀವು ನೋಡ್ಬೋದು. ಈಗ ಯಾವ ರೀತಿ ಎಲ್ಲ ಪೈಪ್ಗಳನ್ನು ಕಿತ್ಕೊಂಡು ಹೋಗಿದ್ದಾರೆ. ಈಗ ಆಕ್ಸಿಜನ್ ಪೈಪು ಮತ್ತು ಅದೇ ರೀತಿ ಮೆಡಿಕಲ್ ಏರ್ ಬಾರು ಮತ್ತು ವ್ಯಾಕ್ಯೂಮ್, ಈ 3 ಪೈಪ್ಗಳಿರುತ್ತೆ. ಆ 3 ಪೈಪ್ಗಳನ್ನು ಈ 2 ವಾರ್ಡ್ಗಳಲ್ಲಿರುವಂತಹ ಪೈಪ್ಗಳನ್ನು ಯಾರೋ ಕಿಡಿಗೇಡಿಗಳು ಕಳ್ಳತನವನ್ನು ಮಾಡಿಕೊಂಡು ಹೋಗಿದ್ದಾರೆ. ಹೀಗಾಗಿ ಸಾರ್ವಜನಿಕರು ಸಹ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಸೆಕ್ಯೂರಿಟಿ ಸರ್ವಿಸನ್ನು ಏನು ನೋಡ್ಕೊಳ್ತಾರೆ ಇಲ್ಲಿ ದೀಕ್ಷಾ ಕನ್ಸಲ್ಟೆಂಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.